ಹಾಯ್ ಫ್ರೆಂಡ್ಸ್, ನೋಡಿ ದಿಸ್ ಇಸ್ ಕಾಲ್ಡ್ ಮಲ್ಚಿಂಗ್ ಅಂತ. ಮಲ್ಚಿಂಗ್ ಅಂದ್ರೆ ಒಣ ಎಲೆನ ತಂದು ಈ ರೀತಿ ಟೆರೆಸ್ ಗಾರ್ಡನ್ಗೆ ಹಾಕ್ಬೇಕು. ಅರ್ಧ ಅಡಿ ಹಾಕ್ಬೇಕು. ಅರ್ಧ ಅಡಿ ಹಾಕ್ಬಿಟ್ಟು ನೀರು ಬಿಟ್ರೆ ಎರೆಹುಳುಗಳು ಚೆನ್ನಾಗಿ ಡೆವಲಪ್ ಆಗ್ತವೆ. ಗಿಡದ ಬೇರು ತಂಪಾಗಿರುತ್ತೆ. ಒಂದು ದಿನ ನೀರು ಹಾಕೋದು ಮಿಸ್ ಆದ್ರೂ ಕೂಡ ಏನೂ ಆಗಲ್ಲ. ಆ ದೃಷ್ಟಿಯಿಂದ ನೋಡಿ ಹೆಂಗಿದೆ ನೋಡಿ. ಅರ್ಧ ಅಡಿ ಹಾಕಿದೀನಿ ನೋಡಿ, ಎಷ್ಟು ಅಡಿ ಹಾಕಿದ್ದೀನಿ ಒಣ ಎಲೆ ಬಿಸಿ ನೋಡಿ. ಇಲ್ಲಿ ನೋಡಿ, ಎಸ್, ಇಷ್ಟೊಂದು ಒಣ ಎಲೆಗಳನ್ನ ಹಾಕಬೇಕು. ಮೈಕಿಲ್ಲ, ಜೋರಾಗಿ ಮಾತಾಡ್ತಾ ಇದ್ದೀನಿ. ಪ್ರತಿ ಬೇಸಿಗೆನಲ್ಲಿ ಅರ್ಧ ಅಡಿ ಒಂದಡಿ ನಾವು ಈ ರೀತಿ ಒಣ ಎಲೆಗಳನ್ನ ತಂದು ಹಾಕಬೇಕು. ಹಾಕ್ಬಿಟ್ಟು ನೀರು ಹಾಕಿದ್ರೆ ಗಿಡಗಳು ತುಂಬಾ ತಂಪಾಗಿರ್ತವೆ. ನೋಡಿ, ನಮ್ಮ ದ್ರಾಕ್ಷಿ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ದ್ರಾಕ್ಷಿ ಗಿಡ ಟೆರೆಸ್ ನಲ್ಲಿ ಬೆಳೆದಿರೋದು. ಬರೀ ನಾವು ಚೆನ್ನಾಗಿದ್ರೆ ಸಾಲಲ್ಲ, ಪರಿಸರ ಚೆನ್ನಾಗಿರ್ಬೇಕು. ಸುತ್ತಮುತ್ತಲು ಈ ರೀತಿ ಹಸಿರಿರ್ಬೇಕು. ಆ ಕಡೆ ಗಮನ ಹರಿಸ್ಬೇಕು. ನಾವು ಅದನ್ನೆಲ್ಲ ನೋಡೋದಿಲ್ಲ. ಏನಪ್ಪಾ ಯೋಗ ಮಾಡ್ಸ್ ಹಂಗಿದ್ರೆ ಇವಾಗ ಹಿಂಗಾರು ಅನ್ಕೋಬೇಡಿ, ಹಿಂಗೂ ಇರಬೇಕು ಹಂಗೂ ಇರಬೇಕು. ಅರ್ಥ ಆಯ್ತಾ? ತಿಳ್ಕೊಳ್ಳಿ, ಎಲ್ಲದಕ್ಕೂ ರೆಡಿ ಇರಬೇಕು. ಈ ಥರ ಕಷ್ಟಪಟ್ಟು ಬಿಸಿಲಲ್ಲಿ ಕೆಲಸ ಮಾಡಬೇಕು. ನೋಡಿ ಎಷ್ಟೊಂದು ಹಾಕಿದೀವಿ. ನಮ್ಮ ಗಾರ್ಡನ್ ನೋಡಿ ಹೆಂಗಿದೆ, ತೋರ್ಸಪ್ಪ. ಸೊ ಈ ರೀತಿ ಬದುಕಿನಲ್ಲಿ ಸ್ವಲ್ಪ ಪರಿಸರದ ಕಡೆ ಗಮನ ಹರಿಸೋದನ್ನ ಕಲ್ತ್ಕೊಳ್ಳಿ. ಚೆನ್ನಾಗಿರ್ತೀರಾ? ಅರ್ಥ ಆಯ್ತಾ? ಓಕೆನಾ? ಡನ್. ನೋಡಿ ನೋಡಿ ಹೆಂಗಿದೆ. ಮಲ್ಚಿಂಗ್ ಇಂಪಾರ್ಟೆಂಟ್. ಮಲ್ಚಿಂಗ್ ತಗೊಳಪ್ಪ, ಇದೇ ಇಂಪಾರ್ಟೆಂಟ್. ಇದು ನೋಡ್ಕೊಳ್ಳಿ. ದಿಸ್ ಇಸ್ ಅ ಶಾರ್ಟ್ ವಿಡಿಯೋ. ಏನೋ ಡೀಟೇಲ್ಸ್ ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಬೆಳಗ್ಗೆ ಮಾತಾಡೋದು ಯೋಗ ಟೀಚರ್ ಹಿಂಗಿರೋದು. ಬದುಕೆ ಎಷ್ಟು ಬರೋದನ್ನ ಸ್ವೀಕರಿಸಿ, ಕ್ಷಣ ಕ್ಷಣವನ್ನು ಅನುಭವಿಸಿ. ಥ್ಯಾಂಕ್ ಯು.